ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಳ್ಶದ ಕಾಯಲ್ಲಿ ಮೊಳಕೆ ಬಂದರೆ ಏನು ಅರ್ಥ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ನ ನೀವು ನಾನು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗೂ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ಕಳ್ಶದ ಕಾಯಲ್ಲಿ ಈ ಥರ ಮೊಳಕೆ ಬಂದಿದೆ. ಸೊ ಇದರ ಅರ್ಥ ಏನು ಅಂತ ಅಂದರೆ, ಇದು ತುಂಬ ಶುಭ ಫಲ ಕೊಡುತ್ತೆ. ಮನೆಯಲ್ಲಿ ಐಶ್ವರ್ಯ, ಧನ ಸಂಪತ್ತು, ಶಾಂತಿ, ನೆಮ್ಮದಿ ಎಲ್ಲ ಹೆಚ್ಚಾಗುತ್ತೆ. ಸೊ ಈ ಥರ ಒಂದು ಹೂವು ಅಥವಾ ಮೊಳಕೆ ಗಿಡ ಬಂದರೆ ಅದು ಶುಭ ಸೂಚನೆನ ತಿಳಿಸುತ್ತೆ. ಮತ್ತು ಮನೆಯಲ್ಲಿ ಏನೋ ಒಂದು ಒಳ್ಳೇದಾಗಬೇಕು ಅಂತ ಅಂದರೆ, ಇವಾಗ ಎಷ್ಟೋ ಜನಕ್ಕೆ ಮಕ್ಕಳಾಗಿರಲ್ಲ, ಮಕ್ಕಳಾಗಬೇಕು, ಮದುವೆ ಆಗಬೇಕು, ಇಂಥದ್ದೆಲ್ಲ ದುಡ್ಡು ಬರಬೇಕು ಅನ್ನೋದಿದ್ದರೆ ಇದರಿಂದ ಇದೊಂದು ಸೂಚನೆ ಅಂತಲೇ ಅಂದ್ಕೊಬೋದು. ಈ ಕಾಯಿನ ನಾವು ನಮ್ಮದೇ ಆದ ಒಂದು ಜಮೀನಲ್ಲಿ ಅಥವಾ ನಮ್ಮದೇ ಆದ ಒಂದು ಜಾಗ ಇದ್ದರೆ ಅಲ್ಲಿ ನೆಡಬೇಕು. ನಿಮಗೆ ಆ ಥರ ಒಂದು ಫೆಸಿಲಿಟಿ ಇಲ್ಲ ಅಂತ ಅಂದರೆ, ಕುಲದೇವರ ದರ್ಶನ ಮಾಡ್ತೀರಾ ಪ್ರತಿ ವರ್ಷ, ಆ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಈ ಕಾಯಿನ ಕೊಡ್ಬೋದು. ನೀವು ಅದು ನಿಮ್ಗೆ ಆಪ್ಷನ್ ಇಲ್ಲ ಅಂತಂದರೆ ಮನೆ ಹತ್ರ ಯಾವುದಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನ ಇದ್ದರೆ ಅಲ್ಲಿ ತೊಗೊಂಡೋಗಿ ಈ ಕಾಯಿನ ನೆಡ್ಬೋದು. ಸೊ ಹೂವು ಬಂದ್ರೂ ಇದೇ ರೀತಿಯಾಗಿ ಮಾಡ್ಬೋದು, ಏನು ಭಯ ಪಡೋದಿಲ್ಲ. ಸೊ ಇದು ಬಂದು ಒಂದು ಶುಭ ಸೂಚನೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇದೇ ರೀತಿಯಾಗಿ ನಂದು ಹೆಚ್ಚು ವೀಡಿಯೋಗಳನ್ನ ನೀವು ನೋಡಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ಕೊಂಬನ್ನಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮದು ಏನೇ ಒಂದು ಅಭಿಪ್ರಾಯ ಇದ್ರೂ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಈ ರೀತಿಯಾಗಿ